ವಿಜಯಪುರದಲ್ಲಿ ಬುಧವಾರದಂದು ಕರ್ನಾಟಕ ರೈತ ಸಂಘದ ಜಿಲ್ಲಾಧ್ಯಕ್ಷ ಸಂಗಮೇಶ ಸಗರ್ ಅವರು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಸೇರಿ ರೈತರ ಸಮಸ್ಯೆ ಬಗೆಹರಿಸಬೇಕು ಮತ್ತು ಕಬ್ಬಿಗೆ 3500 ದರ ನಿಗದಿಪಡಿಸಬೇಕು ಎಂದು ಪ್ರತಿಭಟನೆ ನಡೆಸುತ್ತಿರುವುದಾಗಿ ತಿಳಿಸಿದರು. ಪ್ರತಿಭಟನೆ ಸ್ಥಳಕ್ಕೆ ಭೇಟಿ ನೀಡಿದ ಸಚಿವ ಎಂಬಿ ಪಾಟೀಲ್ ಅವರು ಕೇಂದ್ರದ ಮೇಲೆ ಗೂಬೆ ಕೂರಿಸುವ ಕೆಲಸವನ್ನು ಬಿಟ್ಟು ರೈತರನ್ನು ಕರೆದುಕೊಂಡು ಕೇಂದ್ರದ ಮೇಲೆ ಒತ್ತಡ ಹೇರಿ ಸೂಕ್ತ ದರ ನಿಗದಿಪಡಿಸಬೇಕು ಎಂದು ಸಗರ್ ಹೇಳಿಕೆ ನೀಡಿದರು. ವಿಜಯಪುರ ಜಿಲ್ಲೆಯಲ್ಲಿ ನಿನ್ನೆಯಿಂದ ಪ್ರಾರಂಭವಾಗಿರುವಂಥ ಕಬ್ಬು ಬೆಳೆಗಾರರ ಹೋರಾಟದ ನಿಮಿತ್ತವಾಗಿ ಇಂದು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಂಬಿ ಪಾಟೀಲರು ಹೋರಾಟದ ಸ್ಥಳಕ್ಕೆ ಬರ್ತಾರಂತೇಳಿ ನಿನ್ನೆ ಸಾಯಂಕಾಲ ನಮಗೊಂದು ಕರೆ ಬರ್ತದೆ. ಒಳ್ಳೇದಾಯ್ತಪ್ಪ, ಎಂಬಿ ಪಾಟೀಲರು ಬರ್ತಾರ, ನಮ್ಮ ಬೇಡಿಕೆಗಳನ್ನ ಈಡೇರಿಸ್ತಾರೆ ಅಂತೇಳಿ ನಾವು ಭಾಳ ಆಶಾದಾಯಕವಾಗಿ ಕಾಯ್ಲಕತ್ತಿದ್ದೆವು. ಆದ್ರೆ ಇವತ್ತಿನ ದಿನ ಅವ್ರು ಬಂದು ನಮ್ಮ ಬೇಡಿಕೆಗಳನ್ನು ಕೇವಲ ಆಲಿಸಿದರೆ ಹೊರತು ಯಾವುದಕ್ಕೂ ಕೂಡ ಪರಿಹಾರವನ್ನು ನೀಡಲಿಲ್ಲ. ಅವ್ರು ಕೇವಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅಂತೇಳಿ ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಹೇಳಿ ನಮ್ಮ ಪರವಾಗಿ ನಾವು ಏನು ಮಾಡಬೇಕು ಮಾಡ್ತೀವಿ, ನಾವು ರೈತರ ಸರ್ಕಾರ ಅದೀವಿ ಅಂತ ಹೇಳಿದ್ರು. ನಂದೊಂದು ಪ್ರಶ್ನೆ ಐತಿ. ಈಗಾಗಲೇ ವಿಜಯಪುರ ಜಿಲ್ಲೆಯಲ್ಲಿ ತತ್ತರಾಗಿ ಮಳೆ ಪ್ರವಾಹ ನಾವೆಲ್ಲ ನೋಡಿರ್ಬೋದು. ಎಲ್ಲ ಭೀಮಾ ಇರ್ಬೋದು, ಕೃಷ್ಣಾ ನದಿ ಇರ್ಬೋದು, ಡೋಣಿ ನದಿ ಇರ್ಬೋದು, ಎಲ್ಲ ಹರಿದು ಕೂಡ ಸಾಕಷ್ಟು ನಷ್ಟ ಆಗಿ ಸುಮಾರು 1.5 ತಿಂಗಳಿಂದ ಇವರು ವೈಮಾನಿಕ ಸಮೀಕ್ಷೆ ಮಾಡಿ